ನಮಸ್ಕಾರ ಸ್ನೇಹಿತರೆ. ಮೋಡಗಳ ನಡುವೆ ತೇಲುತ್ತಿರುವಂತೆ ಕಾಣುವ ಪ್ರಕೃತಿಯ ಸೌಂದರ್ಯ ಮತ್ತು ಭಕ್ತಿಯ ಸಂಗಮವಾಗಿರುವ ಒಂದು ಅದ್ಭುತ ಕ್ಷೇತ್ರದ ಬಗ್ಗೆ ಇಂದು ನಾವು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ. ಕರ್ನಾಟಕದ ಅತಿ ಎತ್ತರದ ಬೆಟ್ಟಗಳಲ್ಲಿ ಒಂದಾದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಮೇಲೆ ನೆಲೆಸಿರುವ ಶ್ರೀಕೃಷ್ಣನ ದಿವ್ಯ ಕ್ಷೇತ್ರವು ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ಸಮಾನವಾಗಿ ಆಕರ್ಷಿಸುತ್ತವೆ. ಈ ಕ್ಷೇತ್ರಕ್ಕೆ ಹಿಮವದ್ ಎಂಬ ಹೆಸರು ಬಂದಿರುವುದೇ ಬೆಟ್ಟವನ್ನು ಆವರಿಸುವ ದಟ್ಟ ಮಂಜಿನಿಂದ. ಈ ಪವಿತ್ರ ಕ್ಷೇತ್ರದ ಇತಿಹಾಸ, ವಿಶೇಷತೆಗಳು ಮತ್ತು ಇಲ್ಲಿ ದರ್ಶನ ಮಾಡುವುದರಿಂದ ದೊರೆಯುವ ಪುಣ್ಯದ ಬಗ್ಗೆ ಇಂದಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಮ್ಮ ಸನಾತನ ಧರ್ಮದಲ್ಲಿ 33 ಕೋಟಿ ದೇವರುಗಳು ಇದ್ದು ಅವರವರ ಭಾವಕ್ಕೆ ಅವರ ಭಕುತಿ ಎನ್ನುವಂತೆ ಒಂದೊಂದು ದೇವರನ್ನು ಪೂಜಿಸುವ ಸಂಪ್ರದಾಯವಿದ್ದರೂ ಅಗ್ರ ಪೂಜೆ ವಿಘ್ನ ವಿನಾಶಕ ವಿನಾಯಕನಿಗೆ. ಆದರೆ ಅದರ ನಂತರದ ಸ್ಥಾನ ಶ್ರೀ ಮಹಾವಿಷ್ಣುವೇ. ಮನುಷ್ಯ ಜನ್ಮದಲ್ಲಿ ಅವತಾರ ಎತ್ತಿದ ಶ್ರೀರಾಮ ಮತ್ತು ಶ್ರೀಕೃಷ್ಣರಿಗೆ ಎಂದರೂ ತಪ್ಪಾಗದು. ಅದರಲ್ಲೂ ಶ್ರೀಕೃಷ್ಣ ಎಂದರೆ ಹೆಂಗಸರು ಗಂಡಸರು ಚಿಕ್ಕವರು ದೊಡ್ಡವರು ಎಂಬ ಭೇದವಿಲ್ಲದೆ ಅಬಾಲ ವೃದ್ಧರಾದಿಯಾಗಿ ಭಕ್ತಿಯಿಂದ ಒಪ್ಪಿ ಮತ್ತು ಅಪ್ಪಿಕೊಂಡಿರುವ ದೇವರು ಎಂದರೆ ಅತಿಶಯವೇ ಅಲ್ಲ. ನಾವಿಂದು ನಮ್ಮ ದೇಗುಲದ ಕರ್ನಾಟಕದ, ತಮಿಳುನಾಡು ಮತ್ತು ಕೇರಳ ಈ 3 ರಾಜ್ಯಗಳ ಗಡಿಯಲ್ಲಿರುವ ಈ 3 ರಾಜ್ಯಗಳ ಭಕ್ತಾದಿಗಳಿಗೆ ತನ್ನ ಅಭಯ ಹಸ್ತವನ್ನು ಚಾಚಿರುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟದಲ್ಲಿರುವ ವೇಣುಗೋಪಾಲಸ್ವಾಮಿಯ ಇತಿಹಾಸವನ್ನ ತಿಳಿಯೋಣ. ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಮೈಸೂರಿನಿಂದ ತಮಿಳುನಾಡಿನ ಉದಕಮಂಡಲ ಅರ್ಥಾತ್ ಊಟಿಯ ಮಾರ್ಗದಲ್ಲಿ ಸುಮಾರು 60 ಕಿಲೋಮೀಟರ್ ಪ್ರಯಾಣಿಸುತ್ತಿದ್ದಂತೆಯೇ ಗುಂಡ್ಲುಪೇಟೆ ಎಂಬ ಪಟ್ಟಣ ಸಿಗುತ್ತದೆ. ಅಲ್ಲಿಂದ ಸುಮಾರು 5-6 ಕಿಲೋಮೀಟರ್ ದೂರದಲ್ಲಿ ಸಿಗುವ ಹಂಗಳ ಎಂಬ ಗ್ರಾಮದಲ್ಲಿ ಕಾಣಸಿಗುವ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ ಸ್ವಾಗತ ಎಂಬ ಕಮಾನಿನಲ್ಲಿ ಬಲಗಡೆಗೆ ತಿರುಗುತ್ತಿದ್ದಂತೆಯೇ ವರ್ಷವಿಡೀ ಮಂಜಿನಿಂದ ಆವೃತವಾಗಿರುವ ಸಾಲು ಸಾಲು ಬೆಟ್ಟ ಗುಡ್ಡಗಳ ಸಾಲು ಕಣ್ಣಿಗೆ ಕಾಣಸಿಗುತ್ತವೆ. ಹೇಳಿ ಕೇಳಿ ಬಂಡೀಪುರದ ರಕ್ಷಿತ ಅರಣ್ಯ ಪ್ರದೇಶಕ್ಕೆ ಸೇರಿರುವ ಪ್ರದೇಶವಾಗಿರುವುದರಿಂದ ದಟ್ಟವಾದ ಕಾಡುಗಳಿಂದ ಆವೃತವಾಗಿ ಸುತ್ತಮುತ್ತಲೂ ಕಣ್ಣು ಹಾಯಿಸಿದಷ್ಟು ನಿತ್ಯ ಹರಿದ್ವರ್ಣಗಳಿಂದ ಕೂಡಿದ ಪ್ರದೇಶವು ನಿಜಕ್ಕೂ ನಯನ ಮನೋಹರವಾಗಿದೆ. ಹೀಗೆ ಅಂಗಡದಿಂದ ಸುಮಾರು 10 ಕಿಲೋಮೀಟರ್ ದೂರ ಪ್ರಯಾಣಿಸಿದ್ದಲ್ಲಿ ಪುರಾಣ ಪ್ರಸಿದ್ಧವಾದ ಗೋಪಾಲಸ್ವಾಮಿಯ ಬೆಟ್ಟದ ತುದಿಯಲ್ಲಿ ಸುಂದರವಾದ ಶ್ರೀ ವೇಣುಗೋಪಾಲನ ಸನ್ನಿಧಿಯನ್ನು ತಲುಪಬಹುದು. ದೇವಾಲಯ ಕರ್ನಾಟಕದ ಭಾಗಕ್ಕೆ ಸೇರಿದರೆ ದೇವಾಲಯದ ಬಲಭಾಗವೆಲ್ಲ ತಮಿಳುನಾಡಿನ ಮಧುಮಲೆ ರಕ್ಷಿತ ಅರಣ್ಯ ಪ್ರದೇಶವಾಗಿದ್ದು ದೇವಾಲಯದ ಹಿಂದಿನ ಭಾಗ ಕೇರಳ ವೈನಾಡಿಗೆ ಸೇರಿದೆ. ಈ ಬೆಟ್ಟವು ಬಂಡೀಪುರ ರಾಷ್ಟ್ರೀಯ ಉದ್ಯಾನವನದ ಅತಿ ಎತ್ತರದ ಶಿಖರವಾಗಿರುವುದರಿಂದ ಈ ಪ್ರದೇಶದಲ್ಲಿ ಸೂರ್ಯೋದಯ ಮತ್ತು ಸೂರ್ಯಾಸ್ತವು ಬಹಳ ರಮಣೀಯವಾಗಿ ಕಾಣಿಸುವ ಕಾರಣ ಮತ್ತು ಬಂಡೀಪುರ ರಾಷ್ಟ್ರೀಯ ಉದ್ಯಾನ ಮತ್ತು ಮಧುಮಲೈಗೆ ಸೇರಿರುವ ಕಾಡುಗಳಲ್ಲಿ ಆಹಾರವನ್ನು ಅರಸಿ ಇಂಡು ಹಿಂಡಿನಲ್ಲಿ ಬರುವ ಆನೆಗಳು, ಜಿಂಕೆಗಳು, ಮೊಲಗಳು, ಕಾಡು ಹಂದಿ ಮುಂತಾದ ವನ್ಯ ಮೃಗಗಳು ಕಾಣಸಿಗುವುದರಿಂದ ಮತ್ತು ಹಿಮವದ್ ಎಂಬ ಹೆಸರಿಗೆ ಅನ್ವರ್ಥವಾಗಿರುವಂತೆ ವರ್ಷವಿಡಿಯೂ ದಟ್ಟವಾದ ಮಂಜಿನಿಂದ ಆವೃತವಾಗಿ ಅತ್ಯಂತ ತಣ್ಣಗೆ ಇರುವ ಪ್ರದೇಶವಾಗಿರುವ ಕಾರಣ ಪ್ರವಾಸಿಗರು ಇಲ್ಲಿಗೆ ಬರಲು ಮುಗಿಬೀಳುತ್ತಾರೆ. ಒಂದು ದಂತಕಥೆಯ ಪ್ರಕಾರ ಸಪ್ತ ಋಷಿಗಳಲ್ಲಿ ಒಬ್ಬರಾದ ಅಗಸ್ತ್ಯ ಮಹಾಮುನಿಗಳು ಭಗವಾನ್ ವಿಷ್ಣುವಿನನ್ನು ಒಲಿಸಿಕೊಳ್ಳುವ ಸಲುವಾಗಿ ಘನಘೋರವಾದ ತಪಸ್ಸು ಮಾಡಿ ಆತನನ್ನು ಒಲಿಸಿಕೊಂಡು ಇದೇ ಸ್ಥಳದಲ್ಲಿ ಶಾಶ್ವತವಾಗಿ ನೆಲೆಸುತ್ತೇನೆ ಎಂದು ಅಭಯಹಸ್ತ ನೀಡಿದ್ದು ಇದೇ ಸ್ಥಳ ಎಂದು ಪುರಾಣಗಳಲ್ಲೂ ಕಾಣಬಹುದು. ಇದು ಆರಾಧನೆ ಮತ್ತು ತಪಸ್ಸಿನ ಸ್ಥಳವಾಗಿರುವುದರಿಂದ ಇದನ್ನು ಸಂಸ್ಕೃತದಲ್ಲಿ ಹಂಸತೀರ್ಥ ಅರ್ಥಾತ್ ಹಂಸಗಳ ಸರೋವರ ಎಂದು ಕರೆಯಲಾಗುತ್ತಿತ್ತು. ಬಹಳ ಶುಭ್ರತೆಗೆ ಮತ್ತು ನೀರು ಬರೆಸಿದ ಹಾಲಿನಲ್ಲಿ ಕೇವಲ ಹಾಲಿನ ಅಂಶವನ್ನು ಮಾತ್ರವೇ ಹೀರಿಕೊಂಡು ನೀರನ್ನು ಹಾಗೆಯೇ ಬಿಡುತ್ತದೆ ಎಂಬ ನಂಬಿಕೆಯುಳ್ಳ ಹಂಸಕ್ಕೆ ಹಿಂದೂ ಧರ್ಮದಲ್ಲಿ ಬಹಳ ಪೌರಾಣಿಕ ಪ್ರಾಮುಖ್ಯತೆ ಇದ್ದು ಜ್ಞಾನ, ಶಾಂತಿ ಮತ್ತು ಮೋಕ್ಷವನ್ನು ಸಂಕೇತಿಸುತ್ತದೆ. ಅಲ್ಲದೆ ಹಂಸ ಕ್ಷೀರ ನ್ಯಾಯ ಎಂದು ಪ್ರಸಿದ್ಧವಾಗಿದೆ.
ಇಂತಹ ಪುರಾಣ ಪ್ರಸಿದ್ಧ ಕ್ಷೇತ್ರದಲ್ಲಿ ಹೊಯ್ಸಳರ ಕಾಲದಲ್ಲಿ ಸುಮಾರು 1315ರಲ್ಲಿ ರಾಜ ಚೋಳಬಳ್ಳಾಳನು ದ್ರಾವಿಡ ಶೈಲಿಯ ವಾಸ್ತುಶಿಲ್ಪದಲ್ಲಿ ಈ ಸುಂದರವಾದ ಸಾಂಪ್ರದಾಯಿಕ ದೇವಾಲಯವನ್ನು ನಿರ್ಮಿಸಿದರು ಎಂದು ಹೇಳಲಾಗುತ್ತದೆ. ನಂತರದ ದಿನಗಳಲ್ಲಿ ಮೈಸೂರಿನ ಒಡೆಯರ್ ವಂಶಸ್ಥರು ದೇವಾಲಯದ ಉಸ್ತುವಾರಿಯನ್ನು ತೆಗೆದುಕೊಂಡು ಕಾಲಕಾಲಕ್ಕೆ ಜೀರ್ಣೋದ್ಧಾರವನ್ನು ಮಾಡಿಸುತ್ತಾ ಬಂದಿದ್ದು, ಸದ್ಯಕ್ಕೆ ಇದು ಕರ್ನಾಟಕ ಸರ್ಕಾರದ ಧಾರ್ಮಿಕ ದತ್ತಿಯ ಸುಪರ್ದಿಯಲ್ಲಿ ಅತ್ಯಂತ ಸ್ವಚ್ಛವಾಗಿ ನಿರ್ವಹಣೆಯಲ್ಲಿದೆ. ಸುಮಾರು 20-30 ಮೆಟ್ಟಿಲುಗಳನ್ನು ಹತ್ತಿ ದೇವಾಲಯದ ಪ್ರಾಂಗಣಕ್ಕೆ ಪ್ರವೇಶಿಸುತ್ತಿದ್ದಂತೆಯೇ ಸುಂದರವಾದ ದೇವಾಲಯವನ್ನು ಕಾಣಬಹುದು. ಎಲ್ಲ ದೇವಾಲಯಗಳಂತೆಯೇ ಇಲ್ಲಿಯೂ ಸಹ ಮುಖ ಮಂಟಪ, ಧ್ವಜಸ್ತಂಭ ಮತ್ತು ಬಲಿಪೀಠವು ಇದ್ದು, ಮುಖಮಂಟಪದ ಮುಂಭಾಗದ ಗೋಡೆಯ ಮೇಲೆ ಭಗವಾನ್ ವಿಷ್ಣುವಿನ ದಶಾವತಾರದ ಮಧ್ಯದಲ್ಲಿ ಅತ್ಯಂತ ಸುಂದರವಾಗಿ ಕೃಷ್ಣಾವತಾರವನ್ನು ಚಿತ್ರಿಸಿದ್ದಾರೆ. ಇನ್ನು ಗರ್ಭಗುಡಿಯಲ್ಲಿ ಮರದ ಕೆಳಗೆ ಸುಮಾರು 6 ಅಡಿ ಎತ್ತರದ ಎಡಗೈ ಹೆಬ್ಬೆರಳು ಮತ್ತು ಬಲಭಾಗದ ಮಧ್ಯೆ ಕೊಳಲನ್ನು ಹಿಡಿದು ನರ್ತನ ಭಂಗಿಯಲ್ಲಿರುವ ಸುಂದರವಾದ ಶ್ರೀಕೃಷ್ಣನ ವಿಗ್ರಹವಿದೆ. ವಿಗ್ರಹದ ಹಿಂದೆ ಸರಳವಾದ ಆದರೆ ಭವ್ಯವಾದ ಪ್ರಭಾವಳಿ ಇದ್ದು, ಅದರಲ್ಲಿ ಶ್ರೀಕೃಷ್ಣನ ಸ್ನೇಹಿತರ ಜೊತೆ ಆತನ ಪತ್ನಿಯರಾದ ರುಕ್ಮಿಣಿ ಮತ್ತು ಸತ್ಯಭಾಮ, ಹಸುಗಳು ಮತ್ತು ಗೋಪಾಲಕರಲ್ಲದೆ ಶ್ರೀಕೃಷ್ಣ ಅವತಾರದ ಹಲವಾರು ಇತರ ಪಾತ್ರಗಳನ್ನು ಕಾಣಬಹುದಾಗಿದೆ. ಈ ದೇವಾಲಯದ ಪ್ರಮುಖ ಆಕರ್ಷಣೆಯೇ ದೇವಾಲಯದ ಮೇಲಿರುವ ಶಿಖರ ಎಂದರೂ ತಪ್ಪಾಗದು. ವರ್ಷವಿಡಿಯೂ ಮೋಡಗಳಿಂದ ಆವೃತವಾಗಿರುವ ಈ ಪ್ರದೇಶದಲ್ಲಿ ದೇವಾಲಯದ ಶಿಖರದ ಮೇಲಿರುವ ಕಳಸದಿಂದ ಹಿಮವು ಕರಗಿ ನೀರಾಗಿ ಅದು ಗರ್ಭಗುಡಿಯ ಬಾಗಿಲಿನಿಂದ ನಿರಂತರವಾಗಿ ಸುರಿಯುತ್ತಿರುತ್ತದೆ. ಇದೇ ನೀರನ್ನೇ ದೇವಾಲಯಕ್ಕೆ ಭೇಟಿ ನೀಡುವ ಪ್ರತಿಯೊಬ್ಬರಿಗೂ ತೀರ್ಥ ರೂಪದಲ್ಲಿ ಕೊಡುವುದಲ್ಲದೆ, ಇದೇ ನೀರನ್ನು ಇಲ್ಲಿನ ಅರ್ಚಕರು ಭಕ್ತಾದಿಗಳ ಮೇಲೆ ಸಿಂಪಡಿಸುವುದೇ ಇಲ್ಲಿನ ವಿಶೇಷವಾಗಿದೆ. ಬೆಟ್ಟದ ತಪ್ಪಲಿನಲ್ಲಿರುವ ಹಳ್ಳಿಯಲ್ಲಿ ವಾಸವಾಗಿರುವ ಈ ದೇವಾಲಯದ ಅರ್ಚಕರುಗಳು ಅತ್ಯಂತ ಶ್ರದ್ಧಾಭಕ್ತಿಗಳಿಂದ ದಿನನಿತ್ಯವೂ ಸ್ವಾಮಿಯ ಕೈಂಕರ್ಯಗಳನ್ನು ನಡೆಸಿಕೊಂಡು ಹೋಗುತ್ತಿರುವುದಲ್ಲದೆ, ಅತ್ಯಂತ ತಾಳ್ಮೆಯಿಂದ ಸ್ಥಳಕ್ಕೆ ಸಂಬಂಧಿಸಿದ ಐತಿಹ್ಯಗಳನ್ನು ವಿವರಿಸುವುದು ಗಮನಾರ್ಹವಾಗಿದೆ. ಇನ್ನು ಈ ದೇವಾಲಯದಲ್ಲಿ ಪ್ರಸಾದ ರೂಪದಲ್ಲಿ ಕೊಡುವ ಪುಳಿಯೋಗರೆಯ ರುಚಿ ಬಹುಶಃ ಬೇರೆಲ್ಲೂ ಸಿಗದು ಎಂದರೂ ತಪ್ಪಾಗದು. ಶ್ರೀ ವೇಣುಗೋಪಾಲ ಸ್ವಾಮಿಯ ದಿವ್ಯ ದರ್ಶನವನ್ನು ಪಡೆದು ದೇವಾಲಯದಿಂದ ಹೊರಬರುತ್ತಿದ್ದಂತೆಯೇ ದೇವಾಲಯದ ಸುತ್ತಲೂ ಬೆಟ್ಟಗಳ ಮೇಲಿನ ಬಯಲು ಪ್ರದೇಶಗಳು ಸೊಂಪಾದ ಹುಲ್ಲಿನಿಂದ ಆವೃತವಾಗಿದ್ದು, ಅದೃಷ್ಟವಿದ್ದಲ್ಲಿ ಒಮ್ಮೊಮ್ಮೆ ಆನೆಗಳು, ಜಿಂಕೆಗಳು ಮತ್ತು ಮೊಲಗಳು ಕಾಣಸಿಗುತ್ತವೆ. ಅತ್ಯಂತ ಎತ್ತರವಾದ ಪ್ರದೇಶವಾಗಿರುವ ಕಾರಣ ಹಿಮವಿರುವುದರಿಂದ ಮೋಡಗಳು ಆಗಾಗ್ಗೆ ನಮ್ಮನ್ನು ಸ್ಪರ್ಶಿಸುವ ಮೂಲಕ ಆಹ್ಲಾದಕರ ಅನುಭವವನ್ನು ಕೊಡುತ್ತದೆ. ವರ್ಷವಿಡೀ ಭಕ್ತಾದಿಗಳಿಂದ ತುಂಬಿರುವ ಈ ಪ್ರದೇಶದಲ್ಲಿ ಒಂದು ಕಾಗೆಯೂ ಸಹ ಕಾಣದೇ ಹೋದದ್ದನ್ನು ಗಮನಿಸಿ ಅರ್ಚಕರ ಬಳಿ ವಿಚಾರಿಸಿದಾಗ, ದಂತಕಥೆಯ ಪ್ರಕಾರ ಬಹಳ ಹಿಂದೆ ಕಾಗೆಯೊಂದು ಇಲ್ಲಿನ ಕೊಳವೊಂದರಲ್ಲಿ ಸ್ನಾನ ಮಾಡಿದಾಗ ಅದು ಹಂಸವಾಗಿ ಮಾರ್ಪಟ್ಟಿತ್ತಂತೆ. ಹಾಗಾಗಿ ಅಂದಿನಿಂದ ಈ ಪ್ರದೇಶದಲ್ಲಿ ಕಾಗೆಗಳು ಕಾಣಿಸುವುದಿಲ್ಲ ಎಂದು ಹೇಳಿದಾಗ ಹಂಸತೀರ್ಥ ಎಂಬ ಹೆಸರು ಹೇಗೆ ಬಂದಿತು ಎಂಬುದು ಮನದಟ್ಟಾಗುತ್ತದೆ. ಅತ್ಯಂತ ರಮಣೀಯ ತಾಣವಾಗಿದ್ದ ಈ ಪ್ರದೇಶದಲ್ಲಿ ದೇವಾಲಯದ ಕೂಗಳತೆಯ ದೂರದಲ್ಲೇ ಸರ್ಕಾರಿ ಪ್ರವಾಸಿ ಮಂದಿರವಿದ್ದು, ಪ್ರವಾಸಿಗಳು ಅರಣ್ಯ ಇಲಾಖೆಯಲ್ಲಿ ಮುಂಗಡವಾಗಿ ಕಾಯ್ದಿರಿಸುವ ವ್ಯವಸ್ಥೆಯೂ ಇಲ್ಲಿತ್ತು. ಅತ್ಯಂತ ಸುಂದರವಾಗಿದ್ದ ಈ ಪ್ರದೇಶ ದಿನದಿಂದ ದಿನಕ್ಕೆ ಪ್ರಖ್ಯಾತವಾಗುತ್ತಿದ್ದಂತೆಯೇ ಪ್ರವಾಸಿಗರು ಬರುವ ಸಂಖ್ಯೆಯೂ ಹೆಚ್ಚಾಗಿದ್ದಲ್ಲದೆ, ಇಂತಹ ಸುಂದರ ಪೌರಾಣಿಕ ಹಿನ್ನೆಲೆಯುಳ್ಳ ಪ್ರದೇಶ ಎಂಬುದನ್ನು ಮರೆತು ಹೊತ್ತಲ್ಲದ ಹೊತ್ತಿನಲ್ಲಿ ಇಲ್ಲಿಗೆ ಬಂದ ಪ್ರವಾಸಿಗರು ಅನೈತಿಕ ಚಟುವಟಿಕೆಗಳಲ್ಲಿ ತೊಡಗಿದ್ದಲ್ಲದೆ, ನೀರು ಕುಡಿದ ಪ್ಲಾಸ್ಟಿಕ್ ಬಾಟಲ್, ಮದ್ಯದ ಬಾಟಲ್ಗಳನ್ನು ಎಲ್ಲೆಂದರಲ್ಲಿ ಹಾಕುವ ಮೂಲಕ ಪರಿಸರವನ್ನು ಹಾಳು ಮಾಡುತ್ತಿದ್ದನ್ನು ಗಮನಿಸಿದ ಅರಣ್ಯ ಇಲಾಖೆಯೂ ಸಹ ಈ ಬೆಟ್ಟಕ್ಕೆ ಖಾಸಗಿ ವಾಹನಗಳ ಪ್ರವೇಶವನ್ನು ಕೆಲ ವರ್ಷಗಳ ಹಿಂದೆ ಸಂಪೂರ್ಣವಾಗಿ ನಿಷೇಧಿಸಿರುವುದು ಅಭಿನಂದನಾರ್ಹವಾಗಿದೆ. ಅಂಗಳದ ಬಳಿ ಇರುವ ಚೆಕ್ ಪೋಸ್ಟ್ ಬಳಿ ತಮ್ಮ ಖಾಸಗಿ ವಾಹನಗಳನ್ನು ನಿಲ್ಲಿಸಿ ಅಲ್ಲಿಂದ ಬೆಟ್ಟದ ತುದಿಯವರೆಗೆ ಅರಣ್ಯ ಇಲಾಖೆಯ ವ್ಯವಸ್ಥೆ ಮಾಡಿರುವ ಮಿನಿ ಬಸ್ಸಿನಲ್ಲಿ ಪ್ರತಿಯೊಬ್ಬ ಪ್ರಯಾಣಿಕರಿಗೆ 60 ರೂಪಾಯಿ ಟಿಕೆಟ್ ಮೂಲಕ ಹೋಗುವ ವ್ಯವಸ್ಥೆ ಇದ್ದು, ಹೂವು, ಹಣ್ಣು, ಕಾಯಿ ಮತ್ತು ಊದುಕಡ್ಡಿಯಂತಹ ದೇವರ ಪೂಜೆಗೆ ಬಳಸುವ ಸಾಮಗ್ರಿಗಳನ್ನು ಮಾತ್ರ ತೆಗೆದುಕೊಂಡು ಹೋಗಬಹುದಾಗಿದೆ.
ಇತರೆ ಆಹಾರ ಪದಾರ್ಥಗಳನ್ನು ನಿಷೇಧಿಸಲಾಗಿದೆ. ಈ ಪ್ರದೇಶ ಪ್ಲಾಸ್ಟಿಕ್ ಮುಕ್ತ ಪ್ರದೇಶವಾಗಿದೆ. ಪ್ರವಾಸಿಗರಿಗೆ ಬೆಳಗ್ಗೆ 8:30ರಿಂದ ಸಂಜೆ 4ರವರೆಗೆ ಮಾತ್ರವೇ ಈ ಪ್ರದೇಶಕ್ಕೆ ಬರಲು ಅವಕಾಶವಿದ್ದು, ರಾತ್ರಿಯ ಹೊತ್ತು ತಂಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ವರ್ಷವಿಡಿಯೂ ಅತ್ಯಂತ ತಂಪಾದ ಆಹ್ಲಾದಕರ ಹಿತಾನುಭವ ನೀಡುವ ಪ್ರದೇಶವಾಗಿದ್ದರೂ ಈ ದೇವಾಲಯಕ್ಕೆ ಭೇಟಿ ನೀಡಲು ಚಳಿಗಾಲ ಮತ್ತು ಮಳೆಗಾಲವು ಅತ್ಯಂತ ಉತ್ತಮವಾಗಿದ್ದು, ಇನ್ನು ವಾರಾಂತ್ಯದಲ್ಲಿ ಅತ್ಯಂತ ಹೆಚ್ಚಿನ ಜನಸಂಖ್ಯೆಯಲ್ಲಿ ಭಕ್ತಾದಿಗಳು ಬರುವ ಕಾರಣ ವಾರದ ಉಳಿದ ದಿನಗಳಲ್ಲಿ ಇಲ್ಲಿಗೆ ಬರುವುದು ಸೂಕ್ತವೆನಿಸುತ್ತದೆ. ಈ ದೇವಾಲಯದಲ್ಲಿ ಅನ್ನದಾನ ವ್ಯವಸ್ಥೆ ಇದ್ದು, ಕುಡಿಯಲು ನೀರನ್ನು ಕೊಂಡೊಯ್ಯುವುದು ಉತ್ತಮವಾಗಿದೆ. ಹಿಮವದ್ ಗೋಪಾಲಸ್ವಾಮಿಯ ಬೆಟ್ಟದ ಬಗ್ಗೆ ಇಷ್ಟೆಲ್ಲ ಮಾಹಿತಿ ತಿಳಿದ ಮೇಲೆ ಇನ್ನೇಕೆ ತಡ ಸ್ನೇಹಿತರೆ, ಸ್ವಲ್ಪ ಸಮಯ ಮಾಡಿಕೊಂಡು ಕುಟುಂಬರ ಸಮೇತ ಇಲ್ಲಿಗೆ ಭೇಟಿ ನೀಡಿ ಸ್ವಾಮಿಯ ದರ್ಶನ ಮಾಡುವುದಲ್ಲದೆ ಇಲ್ಲಿನ ಸುಂದರವಾದ ರಮಣೀಯ ಪ್ರಕೃತಿ ಸೌಂದರ್ಯವನ್ನು ಆಹ್ಲಾದಿಸಿ ಅದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳುತ್ತೀರಿ ಅಲ್ಲವೇ? ಹಿಮವದ್ ಗೋಪಾಲಸ್ವಾಮಿ ಬೆಟ್ಟವು ಕೇವಲ ಒಂದು ಪ್ರವಾಸಿ ತಾಣವಲ್ಲದೆ ಅದು ಭಕ್ತಿ, ಶಾಂತಿ ಮತ್ತು ಪ್ರಕೃತಿಯ ದಿವ್ಯ ಅನುಭವವನ್ನು ನೀಡುವ ಪವಿತ್ರ ಕ್ಷೇತ್ರವಾಗಿದೆ. ಶ್ರೀ ಗೋಪಾಲಸ್ವಾಮಿಯ ಕೃಪೆಯಿಂದ ನಮ್ಮ ಜೀವನದಲ್ಲಿ ಸುಖ, ಶಾಂತಿ ಮತ್ತು ಸಮೃದ್ಧಿ ನೆಲೆಸಲಿ ಎಂದು ಪ್ರಾರ್ಥಿಸೋಣ. ಈ ಮಾಹಿತಿಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ಸ್ನೇಹಿತರೆ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಅದ್ಭುತ ದೇವಾಲಯದ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಜೈ ಶ್ರೀಕೃಷ್ಣ, ಜೈ ಗೋಪಾಲಸ್ವಾಮಿ. ಧನ್ಯವಾದಗಳು ಸ್ನೇಹಿತರೆ.